ಧಾರವಾಡದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಫುಟ್ಪಾತ್ಗೆ ನುಗ್ಗಿದ ಚಿಗರಿ ಬಸ್ ತಪ್ಪಿ ಭಾರೀ ಅನಾಹುತ. ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರದ ಪ್ರಯಾಣಿಕರಿಗೆ ತ್ವರಿತ ಸಂಚಾರ ಸೇವೆ ನೀಡಲು ಪ್ರಾರಂಭಿಸಲಾಗಿರುವ ಬಿಆರ್ಟಿಸಿಎಸ್ ಚಿಗರಿ ಬಸ್ಸುಗಳ ಅವಾಂತರಗಳು ಅವಳಿ ನಗರದಲ್ಲಿ ಮುಂದುವರೆದಿದೆ. ಇಂದು ಧಾರವಾಡದ ಜನನಿಬಿಡ ಪ್ರದೇಶದಲ್ಲಿಯೇ ಚಿಗರಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಫುಟ್ಪಾತ್ಗೆ ನುಗ್ಗಿದ ಭಾರೀ ಅನಾಹುತವೊಂದು ತಪ್ಪಿದೆ. ಹುಬ್ಬಳ್ಳಿಗೆ ತೆರಳಲು ಟರ್ಮಿನಲ್ನಿಂದ ಹೊರ ಬಂದ ಬಸ್ ಏಕಾಏಕಿ ಚಾಲಕನ ನಿಯಂತ್ರಣ ತಪ್ಪಿ ಫುಟ್ಪಾತ್ಗೆ ನುಗ್ಗಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲವೆಂದು ತಿಳಿದು ಬಂದಿದೆ. ಒಂದು ಬೈಕ್ ಹಾಗೂ ರಸ್ತೆ ಬದಿಯ ಸಂಚಾರಿ ವ್ಯಾಪಾರಿ ತಳ್ಳೋ ಗಾಡಿಗೆ ಹಾನಿಯಾಗಿದೆ. ಜನ ಹೆಚ್ಚಾಗಿ ಓಡಾಟ ಮಾಡುವ ಪ್ರದೇಶದಲ್ಲಿಯೇ ಈ ಘಟನೆ ನಡೆದಿದ್ದು, ಒಂದು ವೇಳೆ ಪಾದಚಾರಿಗಳ ಮೇಲೆ ನುಗ್ಗಿದ್ದರೆ ಏನಾಗಬಹುದಿತ್ತು ಎಂದು ಊಹಿಸಿಕೊಂಡ ಸ್ಥಳೀಯರು ಆತಂಕಕ್ಕೆ ಒಳಗಾಗಿದ್ದರು. ಇತ್ತೀಚೆಗೆ ನವಲೂರು ಬಳಿ ಇಬ್ಬರು ಯುವತಿಯರಿಗೆ ಚಿಗರಿ ಬಸ್ ಡಿಕ್ಕಿಯಾಗಿತ್ತು. ಇದರಿಂದ ಆಕ್ರೋಶಗೊಂಡ ಜನರ ಚಿಗರಿ ಬಸ್ ತಡೆದು ಕಳೆದ ಬುಧವಾರ ಸತ್ತೂರು ಬಳಿ ಪ್ರತಿಭಟನೆ ಮಾಡಿದ್ದರು. ಈ ಘಟನೆ ಮಾಸುವ ಮುನ್ನವೇ ಈಗ ಮತ್ತೊಂದು ಬಿಆರ್ಟಿಸಿಎಸ್ ಚಿಗರಿ ಬಸ್ ಅವಾಂತರ ನಡೆದಿರುವುದು ಅವಳಿ ನಗರದ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಫುಟ್ಪಾತ್ ನುಗ್ಗಿದ ಚಿಗರಿ ಬಸ್ ಸ್ಥಳಕ್ಕೆ ಧಾರವಾಡ ಸಂಚಾರಿ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೈಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ NKS TV4 ಹುಬ್ಬಳ್ಳಿ.